ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ತಮ್ಮನೇಲನ್ನು ಅಷ್ಟು ಕೂಡ ನೋಡಿರ್ತೀರ. ಸೊ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ನಾವು ಯೂಟ್ಯೂಬ್ ಒಳಗಡೆ ಹೇಗೆ ಫೇಮಸ್ ಆಗಬೇಕು ಅನ್ನೋಂಥದ್ದನ್ನ ನಾವು ಬರೆದ್ಬಿಟ್ಟು ಒಂದು ಪೋಸ್ಟನ್ನು ರೆಡಿ ಮಾಡಿದ್ವಿ. ಬಟ್ ಇವತ್ತಿಂದ ನಾನು ಕೂಡ ಹೊಸಬನೇ ಈ ಒಂದು ಯೂಟ್ಯೂಬಿಗೆ. ಬಟ್ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿರುವಂಥದ್ದು ಏನಪ್ಪ ಅಂತಂದ್ರೆ, ಯೂಟ್ಯೂಬ್ ಒಳಗಡೆ ನಾವು ಏನಾದರೂ ಫೇಮಸ್ ಆಗಬೇಕು, ಯೂಟ್ಯೂಬ್ ಅಂತಲ್ಲ, ನಾವು ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಒಳಗಡೆ ಗ್ರೋತ್ ಆಗಬೇಕು, ಅಲ್ಲಿ ನಮ್ಗೆ ಸಕ್ಸಸ್ ಸಿಗಬೇಕು ಅಂತ ಅಂದಾಗ ಮೊದಲನೇದು ಕಾನ್ಫಿಡೆನ್ಸ್. ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಎಲ್ಲರಿಗೂ ಕೂಡ. ಅದಕ್ಕೂ ಮೊದಲು ತಗೊಳ್ಳೋ ಏನಂತ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ. ಸೊ ಇದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನಾವು ಹೇಳ್ತಕ್ಕಂಥ ವಿಷಯ ಅಥವಾ ನಾವು ಮಾಡುವಂತ ಕೆಲಸ ಅಥವಾ ಈ ಒಂದು ಯೂಟ್ಯೂಬಿನ ಪ್ಲಾಟ್ಫಾರ್ಮ್ ಒಳಗಡೆ ನಾವೇನ್ ಕಂಟೆಂಟ್ ಅನ್ನ ಕೊಡಬೇಕು ಅಂತ ಹೇಳ್ಕೊಂಡಿರ್ತೇವೆ, ಅದು ಎಲ್ಲರಿಗೂ ಕೂಡ ಲೈಕ್ ಆಗಲ್ಲ. ಯಾಕಂತಂದ್ರೆ 5 ಬೆರಳು ಒಂದೇ ತರ ಇರಲ್ಲ. ಸೊ ಅದೇ ರೀತಿನೇ ನಮ್ಮನ್ನ ಅಥವಾ ನಮ್ಮ ಒಂದು ವಿಡಿಯೋವನ್ನ ಅಥವಾ ನಾವು ಒಂದು ಮಾಡ್ತಾ ಇರುವಂತ ಕೆಲಸನ ಎಲ್ಲರೂ ಕೂಡ ಮೆಚ್ಚಲೇಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇರಲ್ಲ. ಸೊ ಹಾಗಾಗಿ ಒಳ್ಳೇದನ್ನ ಮಾತ್ರ ನಾನು ತಗೊಳ್ತೀನಿ, ಕೆಟ್ಟದನ್ನ ನನಗೆ ತಗೊಳ್ಳಿಕ್ಕಾಗಲ್ಲ, ಕೆಟ್ಟದನ್ನ ನನಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ, ನೆಗೆಟಿವ್ ಕಮೆಂಟ್ಸ್ಗಳನ್ನ ಅಥವಾ ನೆಗೆಟಿವ್ ಮಾತುಗಳನ್ನ ನಾನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಏಬಲ್ ಅಂತ ಅನ್ನೋದಾದ್ರೆ ನೀವು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಚೂಸೇ ಮಾಡ್ಕೋಬೇಡ್ರಿ. ಏನಕ್ಕೆ ಅಂತಂದ್ರೆ ಎಲ್ಲಾ ಟೈಮಲ್ಲೂ ಪ್ಲಸ್ಸೇ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಅದು ಮೈನಸ್ ಕೂಡ ಬರುತ್ತೆ. ಆ ಮೈನಸ್ ಅನ್ನ ನೀವು ಏನ್ ಮಾಡ್ಬೇಕು, ಅದನ್ನು ಒಂಥರ ಪಾಸಿಟಿವ್ ಆಗಿ ತಗೋಬೇಕಾಗತ್ತೆ. ಯಾಕಂತಂದ್ರೆ ಅದರಿಂದ ನಾಳೆ ದಿನ ನಾವೇನು ಮಿಸ್ ಮಾಡ್ತಾ ಇದೀವಿ, ಮಿಸ್ಟೇಕ್ಸ್ ಗಳನ್ನ ಮಾತಾಡ್ತಾ ಇದೀವಿ, ಎಡವಟ್ ಮಾಡ್ತಾ ಇದೀವಿ, ಏನಾದ್ರು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸಂದೇಶನ ರೀಚ್ ಮಾಡಿಸ್ತಾ ಇದೀವೋ ಇಲ್ವೋ ಅನ್ನುವಂಥದ್ದನ್ನ ನೋಡ್ತಕ್ಕಂಥ ಜನ ಅಥವಾ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಿಳಿಸುವಂತ ಕೆಲಸ ಯಾವ್ದ್ರಲ್ಲಿ ಆಗತ್ತೆ ಅಂತಂದ್ರೆ ಈ ನೆಗೆಟಿವ್ ಅಂತಕ್ಕಂಥ ವಿಷಯದ ಮುಖಾಂತರ ನಮಗೊಂದು ಅರಿವಾಗುವಂಥದ್ದು. ಸೊ ಹಾಗಾಗಿ ಇವೆರಡನ್ನು ಕೂಡ ನೀವು ತಗೊಳ್ತೀವಿ, ಸ್ವೀಕಾರ ಮಾಡ್ಕೊಳ್ಳಿಕ್ ನಾ ರೆಡಿ ಇದ್ದೀನಿ ಅಂತ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ನೀವು ಎಲ್ಲರೂ ಕೂಡ ಖಂಡಿತವಾಗ್ಲೂ ಬರ್ಬೋದು. ಯಾಕಂತಂದ್ರೆ ಈ ಪ್ಲಾಟ್ಫಾರ್ಮ್ ಅವರಿವರಿಗೆ ಮಾತ್ರ ಅಂತ ಹೇಳ್ಕೊಂಡು ಸೀಮಿತ ಅಂತ ಏನಿಲ್ಲ. ಯಾರ್ಯಾರು ನಾನು ಮಾಡ್ತೀನಿ ಇದ್ರೊಳಗಡೆ ನಾನು ಕೂಡ ಏನು ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಬರ್ಬೋದು. ಯಾಕಂದ್ರೆ ಇದ್ರೊಳಗಡೆ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಮಾತ್ರ ಮೀಸಲು ಅಂತ ಹೇಳ್ಕೊಂಡು ಎಲ್ಲೂ ಇಲ್ಲ, ಪ್ರತಿಯೊಬ್ರು ಕೂಡ ಅರ್ಹರೇ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತಾಡ್ತೀನಿ. ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ಯಾವುದೇ ಒಂದು ಇವಾಗ ನೀವು ನೋಡಿ ಫೇಮಸ್ ಆಗಿರ್ತಕ್ಕಂಥ ಅತಿ ಎತ್ತರದ ಕಟ್ಟಡ ಯಾವ್ದು ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ ಬುರ್ಜ್ ಖಲೀಫಾ ಅಂತ. ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಯಾವ್ದಾದ್ರು ಒಂದು ನಮ್ಮ ದೇಶದ ಒಂದು ಪ್ಲೇಸ್ ಅನ್ನ ಹೇಳಿ ಅಂತ ಹೇಳ್ಕೊಂಡ್ರೆ ನಾವೆಲ್ಲರೂ ಕೂಡ ತಾಜ್ ಮಹಲ್ ಹೇಳ್ತೀವಿ. ಇವು ಎಲ್ಲವೂ ಕೂಡ ಇಮಿಡಿಯೇಟ್ ಆಗಿ ಆಗಿರುವಂತದ್ದಲ್ಲ, ಅಥವಾ ಏನೋ ನಾವು ನಿರ್ಧಾರ ಮಾಡಿದ ತಕ್ಷಣನೇ ಹೌದು ಇಂತಿಷ್ಟು ದಿನದೊಳಗಡೆ ಆಗ್ಬೇಕು ಅಂತ ಹೇಳ್ಕೊಂಡು ನಾವು ಪ್ಲಾನ್ ಅದ್ರ ತಕ್ಕಂತೆ ಆಗಿರುವಂತದ್ದಲ್ಲ. ಆ ಒಂದು ಕೆಲಸದೊಳಗಡೆ ನಿರಂತರ ಪರಿಶ್ರಮ ಇದ್ದಾಗಲೇ ಅದು ಲಾಸ್ಟಿಗೆ ಏನಾಗತ್ತೆ, ಒಂದು ಸುಂದರವಾಗಿರ್ತಕ್ಕಂಥ ಏನು ಅಂತ ಹೇಳ್ಬೋದು, ಸುಂದರವಾಗಿರ್ತಕ್ಕಂಥ ಪ್ರತಿಮೆನೋ ಅಥವಾ ಜಗತ್ತೇ ತಿರುಗಿ ನೋಡುವಂತ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವಾಗಿ ಕನ್ವರ್ಟ್ ಆಗಿರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ಸತತ ಅಥವಾ ನಿರಂತರ ಪರಿಶ್ರಮವೇ ಸಾಧನೆಯ ಗುಟ್ಟು ನಾನು ಅನ್ಕೊಂಡಿರುವಂಥದ್ದು. ಯಾವುದೇ ಕೆಲಸವನ್ನು ಕೂಡ ಅರ್ಧಕ್ಕೆ ಅಂತ ಹೇಳ್ಕೊಂಡು ಎತ್ಕೋಬೇಡ್ರಿ. ಇವತ್ತು ಯೂಟ್ಯೂಬ್ ಒಳಗಡೆ ನಾನು ಕೂಡ ಕೆಲವೊಬ್ಬರನ್ನು ನೋಡಿದ್ದೀನಿ, 3 ದಿನ ಮಾಡ್ಲೇಬೇಕು ನನ್ನ ಹತ್ರ ಆಗತ್ತೆ ಅಂತ ಹೇಳ್ಕೊಂಡು ಬರ್ತಾರೆ, 4ನೇ ದಿನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಇಲ್ಲ ಇದ್ಯಾಕೋ ಆಗಲ್ಲ, ನನ್ನ ಹತ್ರ ಕಷ್ಟ ಅನ್ಸತ್ತೆ. ಸೊ ಹೀಗೆ ಬ್ಯಾಕ್ ಸರ್ವ್ ಕೊಡ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ರಿವರ್ಸ್ ಆಗಬೇಡಿ. ನನ್ನ ಹತ್ರ ಆಗತ್ತೆ, ನಾ ಮಾಡೇ ಮಾಡ್ತೀನಿ ಅನ್ನುವಂತ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲೇ ಇರಲಿ. ಆಗ ಯಾಕೆ ಆಗಲ್ಲ ಅಂತ ಹೇಳ್ಕೊಂಡು ನಾವು ಕೂಡ ನೋಡೋಣ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಾತು. ನಾವು ಒಂದು ವಿಷಯದ ಬಗ್ಗೆ ಅಥವಾ ಒಂದು ಕಂಟೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ ಅಂದಾಗ ಫಸ್ಟ್ ಅದ್ರ ಬಗ್ಗೆ ನೀವು ಏನ್ ಮಾಡಿ ಅಂತ ನೀವೇ ಎಲ್ಲಾ ಕಡೆನೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ. ಏನಕ್ಕೆ ಅಂತಂದ್ರೆ ನಾವು ಹೇಳ್ತಕ್ಕಂಥ ವಿಷಯನ ಆಲ್ರೆಡಿ ಗೊತ್ತಿರ್ತಕ್ಕಂಥವ್ರು ಇದ್ದಾಗ ಅಲ್ಲಿ ನಾವು ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಸಂದೇಶಗಳನ್ನ ರೀಚ್ ಮಾಡಿಸ್ಬೇಕಾಗತ್ತೆ. ಒಂದು ವೇಳೆ ನಾವು ತಪ್ಪು ಏನಾದ್ರು ಮಾತಾಡ್ತಾ ಇದೀವಿ ಅಂತ ಅಂದಾಗ ಅಲ್ಲಿ ಜನರು ಕೂಡ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಇವನು ವಿಡಿಯೋ ಮಾಡ್ಬೇಕಲ್ಲ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾನೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮೇನ್ ಆಗಿ ಇದು ಕೂಡ ಹೌದು. ಯಾಕಂತಂದ್ರೆ ಎಷ್ಟೋ ಜನರಿಗೆ ಸ್ಟೇಜ್ ಫಿಯರ್ ಇರುತ್ತೆ. 4 ಜನರು ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂತ ಅಂದಾಗ ಅವ್ರಿಗೆ ಸ್ವಲ್ಪ ಅಂಜಿಕೆ ಬರುವಂತದ್ದು. ಅಂಜಿಕೆ ಮೀನ್ಸ್ ಹೆದರಿಕೆ ಆಗುವಂತದ್ದು. ಅಥವಾ ಇಲ್ಲ ಸರ್ ನೀವು ಒಬ್ಬರೇ ಇದ್ದಾಗ ಬೇಕಾದ್ರೆ 1000 ಕೇಳಿ 1000 ಆನ್ಸರ್ ಹೇಳ್ತೀವಿ, ಆದ್ರೆ 4 ಜನರು ಮಧ್ಯೆ ಕೇಳಿದಾಗ ನಮಗ್ ಮಾತಾಡ್ಲಿಕ್ಕೆ ಬರಲ್ಲ. ಅದು ನಿಜನೇ, ಕೆಲವೊಬ್ಬರಲ್ಲಿ ಅದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ ಆದ್ರೂ ನೀವು ಎಲ್ಲರೂ ಕೂಡ ಹೇಳುವಂಥದ್ದು ಹಂತವಾಗಿ ಅದು ಕೂಡ ಏನ್ ಮಾಡ್ತಾ ಬನ್ನಿ, ಚೇಂಜ್ ಆಗ್ತಾ ಬನ್ನಿ, ಡೆವಲಪ್ ಆಗ್ತಾ ಬನ್ನಿ. ಹೌದು 4 ಜನರ ಮಧ್ಯೆ ನೀವು ನಿಂತು ಮಾತಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅದೇ ಒಂದು ಆ ರೂಢಿಯನ್ನೇ ಇಟ್ಕೊಂಡ್ರೆ ನೀವು ಯಾವಾಗ ಗ್ರೋತ್ ಆಗುವಂಥದ್ದು,
ಈಗ ನೋಡಿ ಎಷ್ಟೋ ಜನ ನಾನು ಕೂಡ ಫೇಮಸ್ ಬ್ಲಾಗರ್ಸ್ ಗಳನ್ನ ನೋಡ್ತಾ ಇರ್ತೀನಿ, ಯಾಕಂದ್ರೆ ನಾನು ಕೂಡ ಈಗಿನ್ನ ಅವರೆಲ್ಲರೂ ಕೂಡ ಹೆಚ್ಚು ಕಮ್ಮಿ ಸಮುದ್ರಕ್ಕೆ ಇಳಿದ್ಬಿಟ್ಟಿದ್ದಾರೆ, ನಾವಿನ್ನ ಬಾವಿಲಿರೋ ಕಪ್ಪೆ. ಹಾಗಾಗಿ ನಾನು ಕೂಡ ಇವಾಗ ಪ್ರಾರಂಭದಲ್ಲಿ ಇರೋದ್ರಿಂದ ನಾನು ಎಷ್ಟೋ ಜನ ಫೇಮಸ್ ಯೂಟ್ಯೂಬರ್ಸ್ ಇಂದ ಹಿಡ್ಕೊಂಡು ನೀವು ಬ್ಲಾಗರ್ಸ್ ಗಳನ್ನು ಕೂಡ ಅವರು ವಿಡಿಯೋಸ್ ಗಳನ್ನು ವಾಚ್ ಮಾಡ್ತಾ ಇರ್ತೇನೆ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿ ಅವರೆಲ್ಲರೂ ಕೂಡ ಅದ್ರಲ್ಲಿ ಏನಾಗುತ್ತೆ ಅಂತ ಸುತ್ತಮುತ್ತ 1000 ಜನ ಇರಲಿ, 100 ಜನ ಇರಲಿ, ಬೇಕಾದ್ರೆ 4 ಜನ ಇರಲಿ, ಅವ್ರ ತಲೆಯಲ್ಲಿ ಏನಿರುತ್ತೆ, ನಾನು ನನ್ನ ವೀಕ್ಷಕರಿಗೆ ಅಥವಾ ನನ್ನನ್ನ ಫಾಲೋ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅವರಿಗೆ ನಾ ಏನ್ ಮಾಡ್ಬೇಕು, ಒಳ್ಳೆ ರೀತಿಯ ಸಂದೇಶಗಳನ್ನ ರೀಚ್ ಮಾಡಿಸ್ಬೇಕು, ಅಥವಾ ಒಂದು ಒಳ್ಳೆ ರೀತಿಯ ಕಂಟೆಂಟ್ ಅನ್ನ ಕೊಡ್ಬೇಕು ಅಂತ ಹೇಳ್ಕೊಂಡು ಅವ್ರ ಮೈಂಡ್ ಅಲ್ಲಿ ಇರತ್ತೆ. ಯಾರು ಏನಾರು ಅನ್ಕೊಳ್ಳಿ, ನನ್ನ ಕೆಲಸ ಏನು ಅದನ್ನ ಮಾತ್ರ ನಾನು ಮಾಡ್ತೀನಿ ಅನ್ನುವಂತ ಧೈರ್ಯ ಅವ್ರ ಹತ್ರ ಇರುತ್ತೆ. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ರು ಕೂಡ ಅದನ್ನ ಏನ್ ಮಾಡ್ಕೊಡ್ರಿ, ಬಿಲ್ಡ್ ಮಾಡ್ಕೊಡ್ರಿ. ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಆದ್ರೂ ಕೂಡ ನೀವು ಅನ್ಕೊಂಡಾಗೆ ನೀವು ಅಭಿವೃದ್ಧಿ ಖಂಡಿತವಾಗ್ಲೂ ಹಾಗೆ ಆಗ್ತದೆ. ಇದನ್ನ ಎಲ್ರಿಗೂ ಕೂಡ ಒಂದು ಸ್ಟೋರಿ, ನಾನು ಆಕ್ಚುಲಿ ನಿಜ ಹೇಳ್ಬೇಕು ಅಂತ ಗುರುರಾಜ್ ಕರ್ಜಗಿ ಸರ್ ಅವರ ಕಟ್ಟ ಅಭಿಮಾನಿ. ಸೊ ಅವ್ರು ಹೇಳ್ತಕ್ಕಂತ ಪ್ರತಿಯೊಂದು ಮಾತನ್ನು ಕೂಡ ಇನ್ಸ್ಪೈರ್ ಆಗಿ ತಗೊಳ್ತಾ ಇರ್ತೇನೆ. ಒಂದು ಸ್ಟೋರಿ ಹೇಳ್ತಾರೆ, ಒಂದು ಸ್ಟೋರಿನ ಕೇಳಿದೀನಿ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ ಅದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಕೊಂಡು ಅರ್ಥ ಆಗ್ಬಿಡುತ್ತೆ. ಅಕ್ಬರ್ ಅನ್ನುವಂತ ರಾಜ, ನಾವೆಲ್ಲರೂ ಕೂಡ ಈ ಸ್ಟೋರಿಯನ್ನ ಕೆಲವೊಬ್ರು ಕೇಳಿರ್ತೀರ, ಕೆಲವೊಬ್ರು ಕೇಳದೇ ಇರ್ತೀರ. ಬೀರ್ಬಲ್ ಮಂತ್ರಿ, ಬೀರ್ಬಲ್ಗೆ ಒಂದು ಆರು ಭಾಷೆಯಲ್ಲಿ ಎಲ್ಲರೂ ಕೂಡ ಏನ್ ಹೇಳ್ತಾರೆ, ಮಾತಿನ ಮಲ್ಲ ಅಂತ ಹೇಳ್ಕೊಂಡು ನಾವೆಲ್ಲ ಕಥೆಗಳೆಲ್ಲ ಕೇಳಿರ್ತೇವೆ. ಒಂದಿನ ರಾಜನಿಗೆ, ಅಕ್ಬರ್ನಿಗೆ ಏನಾಗತ್ತೆ, ಕನ್ಸು ಬೀಳತ್ತೆ. ಕನ್ಸು ಬಿದ್ದಾಗ ಆ ಕನ್ಸು ಒಳಗಡೆ ಏನ್ ಕಂಡಿರ್ತಾನೆ ಅಂತಂದ್ರೆ, ನಾವು ರಾಜ ಆಗಿರ್ತಕ್ಕಂಥ ಅಕ್ಬರ್ ಏನ್ ಮಾಡಿರ್ತಾರೆ, ಬೇಟೆ ಆಡ್ಲಿಕ್ಕೆ ಹೋಗಿರ್ತಾರೆ. ಬೇಟೆ ಆಡ್ಕೊಂಡು ಸಖತ್ತಾಗಿ ಶಿಕಾರಿ ಅಂತಾರೆ, ಬೇಟೆ ಆಡ್ಕೊಂಡು ಆ ರಥದ ತುಂಬಾ ಏನ್ ಮಾಡಿರ್ತಾರೆ, ಬೇಟೆಗಳನ್ನ ತುಂಬಿಕೊಂಡು ಬಂದಿರ್ತಾರೆ. ಬೆಳಗ್ಗೆ ಎದ್ದು ಹೋಗಿ ಆ ರಥ ನೋಡಿದಾಗ ರಥ ಖಾಲಿ ಆಗಿರತ್ತೆ. ಆವಾಗ ಅವ್ರಿಗೆ ಫ್ಲಾಶ್ ಆಗತ್ತೆ, ನಾನು ಕಂಡಿರುವಂತದ್ದು ಕನ್ಸು ಅಂತ. ಬಟ್ ಅನ್ಕೋಬಿಟ್ಟಿದ್ದಾರೆ, ಇವಾಗ ಅವ್ರಿಗೆ ಒಂದು ಏನಂತ ಆಗ್ಬಿಟ್ಟಿದೆ ಅಂತ, ನಾವ್ ಇವಾಗ ಬೇಟೆ ಆಡ್ಲಿಕ್ಕೆ ಹೋಗ್ಬೇಕು ಅನ್ನುವಂಥದ್ದು ರಾಜನ ತಲೆಯಲ್ಲಿ ಬಂದಿದೆ. ಮಂತ್ರಿಗೆ ಹೇಳ್ತಾರೆ, ಮಂತ್ರಿಗಳೇ ನಾವಿವಾಗ ಬೇಟೆ ಆಡ್ಲಿಕ್ಕೆ ಹೋಗ್ಬೇಕು, ಬೇಟೆಗೆಲ್ಲ ಒಂದು ವ್ಯವಸ್ಥೆನೂ ಮಾಡಿ ಅಂತ. ಖಂಡಿತವಾಗ್ಲೂ ರಾಜನ ಆಜ್ಞೆಯನ್ನ ಯಾವುದೇ ಕಾರಣಕ್ಕೂ ಮಂತ್ರಿ ಆಗಿರುವಂತವ್ರು ತೆಗೆದಾಕ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಮಂತ್ರಿನ ಏನ್ ಮಾಡ್ತಾರೆ ಅಂತಂದ್ರೆ, ಬೇಟೆಗೆ ಎಲ್ಲಾ ಒಂದು ತಯಾರಿಯನ್ನು ಕೂಡ ನಡೆಸ್ತಾರೆ. ಹೋಗ್ತಾ 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 ಏನಾಗತ್ತೆ, ನಮ್ಮ ಬೀರ್ಬಲ್ ಅಂದ್ರೆ ಮಂತ್ರಿಯ ಕಣ್ಣಿಗೆ ಒಂದು ಜಿಂಕೆ ಕಂಡುಬಿಡುತ್ತೆ. ಮಂತ್ರಿಯ ಕಣ್ಣಿಗೆ ಆ ಒಂದು ಜಿಂಕೆ ಕಂಡಾಗ, ಮಹಾಪ್ರಭುಗಳೇ ಅಲ್ಲಿದೆ ನೋಡಿ ನಿಮ್ಮ ಬೇಟೆ, ಆ ಬೇಟೆಯನ್ನು ಏನ್ ಮಾಡ್ರಿ, ಹೊಡೀರಿ. ಯಾಕಂತಂದ್ರೆ ಮಂತ್ರಿಗೆ ಅಯ್ಯೋ ಆದಷ್ಟು ಬೇಗ ಏನು ಬೇಟೆ ಆಡ್ಬಿಟ್ರೆ ಮತ್ತೆ ಮರಳಿ ವಾಪಸ್ ಅರಮನೆಗೆ ಹೋಗ್ಬೋದಲ್ಲ ಅಂತ ಹೇಳ್ಕೊಂಡು ಬೀರ್ಬಲ್ನ ತಲೆದಿರುವಂತದ್ದು. ಅಕ್ಬರ್ ಏನ್ ಮಾಡ್ತಾನೆ, ರಾಜ ಆ ಬಾಣನ ಗುರಿ ಇಟ್ಟು ಬಿಡುವಂತ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಬಾಣ ಹೀಗಿರುತ್ತೆ. ನನ್ನ ಅನಿಸಿಕೆ ಪ್ರಕಾರ ಮಾಂಸದೊಳಗಡೆ ಈಗ ಸಿಕ್ಕೊಂಡಾಗ ಎಳಿಲಿಕ್ಕೆ ಅಂತ ಹೇಳ್ಕೊಂಡು ಇದು ಉಪಯೋಗ ಆಗುವಂತದ್ದು. ಅದೇನಾಗ್ಬಿಡತ್ತೆ ಅಂತಂದ್ರೆ, ರಾಜನ ಹೆಬ್ಬೆರಳನ್ನ ಕಟ್ ಮಾಡ್ಕೊಂಡು ಹೋದಾಗ ರಾಜ ಸಂತಲಿನ ನರಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಬೀರ್ಬಲ್ ಏನ್ ಹೇಳ್ಬಿಡ್ತಾರೆ ಅಂತಂದ್ರೆ, ಮಹಾಪ್ರಭುಗಳೇ ಜೀವ ಹೋಗುವಂತದ್ದು ಏನೂ ಆಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದಾಗ ರಾಜನಿಗೆ ಕೋಪ ತುಂಬಾ ಬಂದ್ಬಿಡುತ್ತೆ. ನಾನು ರಾಜ ಆಗಿರ್ತಕ್ಕಂಥ ನಾನು ವಿಧ ಅಂತ ಹೇಳ್ಕೊಂಡು ನರಳ್ತಾ ಇದ್ದೀನಿ, ರಕ್ತ ಸುರಿತಾ ಇದೆ, ಒದ್ದಾಡ್ತಾ ಇದ್ದೀನಿ. ಮಂತ್ರಿ ಆದವನು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಮಹಾಪ್ರಭುಗಳೇ ಜೀವ ಹೋಗಂತದ್ದು ಏನೂ ಆಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಂಡು ನನ್ನ ಅಪಹಾಸ್ಯ ಮಾಡ್ತೀರಾ ಅಂತ ಹೇಳ್ಕೊಂಡು ಏನ್ ಮಾಡ್ಬಿಡ್ತಾನೆ, ಬೀರ್ಬಲ್ ಸೈನಿಕರನ್ನ ಕರೆದ್ಬಿಟ್ಟು ಬೀರ್ಬಲ್ ಅನ್ನ ನೇಣಿಗೆ ಹಾಕಿ ಅಂತ ಹೇಳ್ಕೊಂಡು ಹೇಳಿ ಹೊಡ್ತಾ ಇರ್ತಾರೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಅವಾಗೆಲ್ಲ ಹೇಗಿತ್ತು ಅಂತಂದ್ರೆ, ನಾವು ಇವತ್ತಿನ ದಿನ ಹೇಳ್ತೀವಿ ಡೂ ಆರ್ ಡೈ ಅಂತ ಹೇಳ್ಕೊಂಡು, ಆವಾಗ ಮಾಡು ಇಲ್ಲ ಮಡಿ ಅಂತ ಹೇಳ್ಕೊಂಡು, ಇಲ್ಲ ಅಂತಂದ್ರೆ ಒಂದ್ಸಲ ಇಟ್ಟ ಹೆಜ್ಜೆನೆ ಯಾವುದೇ ಕಾರಣಕ್ಕೂ ಹಿಂದ್ ತಗೋಬಾರ್ದು ಅನ್ನುವಂತ ಮಾತುಗಳೆಲ್ಲ ನಾವು ಕೇಳ್ತಾನೆ ಬಂದಿರ್ತೇವೆ. ಅದೇ ತರನೇ ರಾಜ ಬೇಟೆಯನ್ನ ಆಡ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಕಾಡ್ ಒಳಗಡೆ ಎಂಟ್ರಿ ಕೊಟ್ಬಿಡ್ತಾನೆ. ಆ ಕಾಡಲ್ಲಿ ಕಾಡ್ ಜನರು ಏನ್ ಮಾಡ್ತಾ ಇರ್ತಾರೆ, ಒಂದು ನರಬಲಿಯನ್ನ ಕೊಡಬೇಕು ಅಂತ ಹೇಳ್ಕೊಂಡು ಭಾರಿ ದಿನಗಳಿಂದ ಹೊಂಚಾಕೊಂಡು ಕುತ್ಕೊಂಡಿರೋ ಸಂದರ್ಭದಲ್ಲಿ ಅವ್ರ ಕಣ್ಣಿಗೆ ಕಂಡಿರುವಂತದ್ದು ಯಾರು ಅಂತಂದ್ರೆ ಅಕ್ಬರ್ ರಾಜ. ಅವರಿಗೆ ಒಂದು ನರಬಲಿ ಸಿಕ್ತು ಅಂತ ಹೇಳ್ಕೊಂಡು ಒಂದು ಉದ್ದ ಕೋಲನ್ನ ತಗೊಂಡ್ಬಂದು, ದೋಟಿಯನ್ನ ತಗೊಂಡ್ಬಂದು ಅದಕ್ಕೆ ರಾಜನ ಕಟ್ಟ ಹಾಕಿ ಅವ್ರದೇ ಆಗಿರ್ತಕ್ಕಂಥ ಖುಷಿಯಿಂದ ಸಾಂಗನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹೋಗಾದ್ಮೇಲೆ ಅಲ್ಲಿರ್ತಕ್ಕಂಥ ಮೂರ್ತಿಯ ಮುಂದೆ ರಾಜನ ತಲೆಯನ್ನ ಇಟ್ಟು ಇನ್ನೇನು ಕಡಿಬೇಕು ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಏನ್ ಹೇಳ್ತಾನೆ, ನಿಲ್ಸಿ, ಅವರನ್ನ ಯಾವುದೇ ಕಾರಣಕ್ಕೂ ಏನ್ ಮಾಡಬೇಡಿ, ಬಲಿ ಕೊಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಬಲಿ ಕೊಡಬೇಡಿ ಅಂತ ಹೇಳ್ಕೊಂಡು ಕೇಳಿದಾಗ ರಾಜನಿಗೆ ಆಶ್ಚರ್ಯ ಆಗತ್ತೆ. ಏನಕ್ಕೆ ಅಂತ ಹೇಳ್ಕೊಂಡು ಅವನು ಕೂಡ ವಿಚಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ, ಅಲ್ಲಿ ನೋಡಿ ಈಗಾಗಲೇ ಅವರ ಕೈ ಬೆರಳು ಏನಾಗಿದೆ, ಕಟ್ಟಾಗಿ ಹೋಗಿದೆ, ರಕ್ತ ಭೂತಾಯಿಗೆ ಏನಾಗಿದೆ, ಅರ್ಪಣೆ ಆಗ್ಬಿಟ್ಟಿದೆ. ಇವಾಗ ಅವರನ್ನ
ಬಲಿ ಕೊಟ್ರೆ ಯಾವುದೇ ಕಾರಣಕ್ಕೂ ದೇವರಿಗೆ ಸಂತೃಪ್ತಿ ಆಗಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೌದು, ಖಂಡಿತವಾಗ್ಲು ಇವತ್ತಿನ ದಿನದಲ್ಲೂ ಕೂಡ ನಾವು ನಮ್ಮ ಗ್ರಾಮೀಣ ಭಾಗಗಳಲ್ಲಿ, ಗ್ರಾಮೀಣ ಭಾಗ ಅಂತಾನೆ ಅಲ್ಲ, ಇವತ್ತಿನ ಎಲ್ಲೇ ಒಂದು ಹರಕೆಗಾಗಿರ್ಬೋದು ಅಥವಾ ದೇವರಿಗೆ ಏನಾದ್ರು ಒಂದು ಕೋಳಿ ಕುರಿ ಏನೇ ಒಂದು ಬಲಿ ಕೊಡಬೇಕು ಅಥವಾ ಏನಾದ್ರು ನಾವು ತಗೋಬೇಕು ದೇವರ ವಸ್ತುಗಳನ್ನ ಅಂತ ಅಂದಾಗ ಅಲ್ಲಿ ಮುಕ್ಕಾಗಿದೆಯಾ ಅಥವಾ ಏನಾದ್ರು ಗಾಯಗಳಾಗಿದ್ದಾವ, ಹರಕೆಗೆ ಏನಾದ್ರು ಬಲಿ ಕೊಡುವಂತ ಸಂದರ್ಭದಲ್ಲಿ ಗಾಯಗಳಾಗಿದ್ದಾವ, ಈ ತರ ಎಲ್ಲವನ್ನು ಕೂಡ ನೋಡ್ತಾ ಬರುವಂತದ್ದು ನಾವು ಕೂಡ ನೋಡಿರ್ತೇವೆ. ಸೊ ಅಲ್ಲಿ ರಾಜನ ಕೈ ಬೆರಳು ಕಟ್ಟಾಗಿರೋದ್ರಿಂದ ರಾಜನನ್ನ ಬಿಟ್ಟು ಬಿಡ್ತಾರ. ರಾಜ ಭಾರಿ ಖುಷಿಯಿಂದ ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ಅರಮನೆ ಕಡೆ ಬಂದಾಗ ಅವಾಗ ಅವ್ರಿಗೆ ನೆನ್ಪಾಗುತ್ತೆ, ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ, ನನ್ನ ಮಂತ್ರಿಯನ್ನ ನೇಣಿಗೆ ಹಾಕಿ ಗಲ್ಲಿಗೇರಿಸ್ಬಿಡ್ರಿ ಅಂತ ಹೇಳ್ಕೊಂಡು ಆಜ್ಞೆ ಕೊಟ್ಬಿಟ್ಟಿದ್ನಲ್ಲ, ಆದ್ರೆ ಬೇಡ, ಅವರನ್ನು ವಾಪಸ್ ಕರ್ಕೊ ಬನ್ನಿ ಅಂತ ಅಂದಾಗ ಬೀರ್ಬಲ್ನ ಕರ್ಕೊ ಬರ್ತಾರೆ. ಬೀರ್ಬಲ್ನ ಕರ್ಕೊ ಬಂದಾಗ ಅವಾಗಲೂ ಕೂಡ ಬೀರ್ಬಲ್ ಸುಮ್ಮನೆ ಇರಲ್ಲ. ಏನ್ ಹೇಳ್ಬಿಡ್ತಾರ ಅಂತಂದ್ರ, ಮಹಾಪ್ರಭುಗಳೇ ಜೀವ ಹೋಗುವಂತದ್ದು ಇಲ್ಲೂ ಕೂಡ ಏನೂ ಆಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಸಂದರ್ಭದಲ್ಲಿ ರಾಜನಿಗೆ ಇವಾಗ ಅಲ್ಲ, ನಿನ್ನ ಜೀವನೇ ಹೋಗ್ಲಿ ಅಂತ ಹೇಳ್ಕೊಂಡು ನಿನ್ ಜೀವನ ತೆಗೆಯುವಂತ ಆಜ್ಞೆ ಮಾಡಿದ್ರು ಕೂಡ ನೀನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆಯಲ್ಲ, ಸೊ ಅದರ ಅರ್ಥ ಏನು ಅಂತ ಹೇಳ್ಕೊಂಡು ಕೇಳಿದಾಗ ಬೀರ್ಬಲ್ ಅಲ್ಲಿ ಒಂದು ಮಾತನ್ನ ಅವ್ರಿಗೆ ಹೇಳ್ತಾನೆ. ಸರಿ ಮಹಾಪ್ರಭುಗಳೇ, ಒಂದು ವೇಳೆ ನಿಮಗೇನಾದ್ರು ನನ್ನ ಪ್ರೀತಿಯ ಮಂತ್ರಿ ನನ್ನ ಉಳಿವಿಗೋಸ್ಕರನೇ ಹೇಳಿರುವಂತವನು ಅಂತ ಹೇಳ್ಕೊಂಡು ನೀವೇನಾದ್ರೂ ಆ ಸಂದರ್ಭದಲ್ಲಿ ಅನ್ಕೊಂಡಿದ್ದೇ ಆಗಿದ್ರೆ ಈ ಒಂದು ಕಾಡ್ ಒಳಗಡೆ ನೀವು ಮಾತ್ರ ಹೋಗ್ತಾ ಇರ್ಲಿಲ್ಲ, ನಾನು ಕೂಡ ನಿಮ್ ಜೊತೆಗೆ ಬರ್ತಾ ಇದ್ದೆ. ಕಾಡ್ ಜನರ ಕೈಗೆ ನೀವು ಮಾತ್ರ ಸಿಗ್ತಾ ಇರ್ಲಿಲ್ಲ, ನಾನು ಕೂಡ ಸಿಗ್ತಾ ಇದ್ದೆ. ನಿಮಗೇನೋ ಕೈ ಬೆರಳು ಕಟ್ಟಾಗಿತ್ತು ಅಂತ ಬಿಡ್ತಾ ಇದ್ರು, ನನ್ನ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ರು, ಕಡ್ದು ಬಿಡ್ತಾ ಇದ್ರು. ಸೊ ಹಾಗಾಗಿ ಹೇಳ್ತಾ ಇರುವಂತದ್ದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಂಡು ಇದೇ ಸ್ಟೋರಿನ ಯಾಕೆ ತಗೊಂಡೆ ಅಂತಂದ್ರೆ, ನಿಮ್ ಲೈಫಲ್ಲೂ ಕೂಡ ಯಾವುದೋ ಒಂದು ದಾರಿ ಸಿಕ್ಕಿದೆ ಅಥವಾ ಏನೋ ಒಂದು ನಡೀತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಅನ್ನೋದು ನಿಮ್ಮಲ್ಲಿ ಇರಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಇದಿಷ್ಟು ಹೇಳ್ತಾ ನಮ್ಮ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಲೈಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.